ಇವಾಗ ಮಾತಾಡ್ರಿ ಇಬ್ರು. ರೀ ಏನ್ರಿ ಇದೆಲ್ಲ? ಅರೆ ಇದೊಳ್ಳೆ ಸರಿ ಆಯ್ತಲ್ಲ. ಏನು ನಿನ್ನ ಹೆಂಡತಿ ಮುಂದೆ ಅವಮಾನ ಮಾಡ್ತಿದ್ಯಾ ನನಗೆ? ಅವಮಾನ ಅವಮಾನ ಯಾಕೆ ಮಾಡ್ಲಿ? ಮತ್ತಿನ್ನೇನು ಮಾಡ್ತಾ ಇದೀಯ ನೀನು? ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ರೀ ಆಫೀಸಿಂದ ಬರೋದೇ ತಡ. ನಿಮ್ಮಮ್ಮ ಎಲ್ಪ್ ಮಾಡಲ್ಲ, ನಿಮ್ಮಮ್ಮ ಅದನ್ನ ಮಾಡಲ್ಲ, ನಿಮ್ಮಮ್ಮ ಇದನ್ನ ಮಾಡಲ್ಲ, ಬರೀ ಇದೇ ಆಗೋಯ್ತು. ಇದನ್ನೇ ಕಣೋ ನಾನು ನಿನಗೆ ಹೇಳಿದ್ದು. ಅವಳು ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ಹೌದಮ್ಮ, ನೀನು ನನ್ನ ಹತ್ರನೇ ಹೇಳ್ತೀಯ, ಅವಳು ನನ್ನ ಹತ್ರನೇ ಹೇಳ್ತಾಳೆ. ಏನೋ ತಿದ್ಕಂಟ್ಲಿ ಅಂತ ಹೇಳಿದೆ, ಅದು ನನ್ನ ತಪ್ಪ? ನಾನು ಇನ್ನ ಕಲಿತಿದ್ದೀನಿ, ತಪ್ಪಾಗುತ್ತೆ. ಅದಕ್ಕೆ ಏನು ಮಾಡಲಿ ಇವಾಗ? ಅಮ್ಮ ದೀಪಾ, ನಾನು ಆಫೀಸಿಗೆ ಹೋದ್ರೆ ಬರೋದು ಸಂಜೆ ಆಗುತ್ತೆ. ಅಲ್ಲಿ ತನಕ ಮನೇಲಿ ನೀವಿಬ್ಬರೇ ಇರ್ತೀರ. ನಾನು ಬರೋ ತನಕ ಕಾಯ್ತೀರಾ ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ ಹೇಳೋದಕ್ಕೆ? ಅದ್ರ ಬದಲು ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ. ಅವಳು ಮಾಡೋ ಕೆಲಸದಲ್ಲಿ ತಪ್ಪಿದ್ರೆ ಅಮ್ಮ ನೀನು ನನ್ನ ಹತ್ರ ಹೇಳೋದಲ್ಲ, ಅವಳ ಹತ್ರ ಹೇಳ್ಬೇಕು, ಅಲ್ಲೇ ತಿದ್ದಬೇಕು. ದೀಪಾ, ನಿನಗೆ ನಿಜವಾಗ್ಲೂ ಕಲಿಯೋ ಇಂಟ್ರೆಸ್ಟ್ ಇದ್ರೆ ನಿನ್ನಲ್ಲಿರೋ ಈಗೋ ಬಿಟ್ಟು ಕೇಳಬೇಕು, ನನಗೆ ಹೇಳ್ಕೊಡಿ ಅಂತ. ಎಲ್ಲಿ ತನಕ ಬರೀ ಇಬ್ಬರು ತಪ್ಪುಗಳನ್ನೇ ಹುಡುಕ್ತೀರಾ? ಒಂದ್ಸಲ ಆದರೂ ಇಬ್ಬರು ಹುಡುಕೋಕೆ ಟ್ರೈ ಮಾಡಿ. ಏನು ಗೊತ್ತಾ, ಈ ತಪ್ಪುಗಳ ಮಧ್ಯೆ ಮರೆಮಾಚಿರೋ ನಿಮ್ಮಿಬ್ಬರು ಸಂಬಂಧ ಆದರೂ ಏನು ಅಂತ.